ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಇಂಡಿಯನ್ ಮೈಕಲ್ ಜಾಕ್ಸನ್, ಪ್ರಭುದೇವ ಅಭಿನೇತ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದ ಯೋಗರಾಜ್ ಭಟ್ ಅವರ ಕತೆ, ಚಿತ್ರಕಥೆ ಹಾಗೂ ನಿರ್ದೇಶನದ ಬಹುನಿರೀಕ್ಷಿತ ಕರ್ನಾಟಕ ಧಮನಕ ಚಿತ್ರ ಇದೇ ಮಾರ್ಚ್ 8ರಂದು ಶುಕ್ರವಾರ ರಾಜ್ಯದಾದ್ಯಂತ 200ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಊರು ಮತ್ತು ನೀರಿನ ಮೇಲೆ ಈ ಚಿತ್ರದ ಕತೆ ಸಾಗುತ್ತದೆ. ಕರ್ನಾಟಕ ದಮನಕ ಎಂದರೆ ಎರಡು ಕುತಂತ್ರಿ ನರಿಗಳ ಹೆಸರು. ಸಾಮಾನ್ಯವಾಗಿ ಯಾವಾಗಲೂ ಒಟ್ಟಿಗೆ ಇಬ್ಬರನ್ನ ಹೆಚ್ಚು ಸಲ ನೋಡಿದಾಗ ಅವರನ್ನ ಕರ್ನಾಟಕ ದಮನಕ ಎನ್ನುತ್ತಾರೆ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವ ಕಥೆಯಾಗಿದ್ದು, ಈ ಚಿತ್ರ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಊರು, ಆ ಊರಿನಲ್ಲಿ ಎಳೆದ ತೇರು ಹಾಗೂ ಅವನು ಯಾವ ನೀರು ಕುಡಿದು ಬೆಳೆದಿದ್ದಾನೋ ಆ ನೀರು ನೆನಪಾಗುತ್ತದೆ ಎಂದು ನಿರ್ದೇಶಕ ಯೋಗರಾಜ್ ಭಟ್ ಹೇಳಿದರು. ಬೆಳಗ್ಗೆನೂ ಕರಿಮಣ್ಣಲ್ಲಿ ಕೂತ್ಕೊಂಡು 3 ಇಂಟರ್ವ್ಯೂ ಮಾಡಿದ್ವಿ ನಾವು, ಅದೊಂದು ಮಣ್ಣು ಯಾಕೆ ಬಹಳ ನೆನಪಾಗುತ್ತೆ. ಮತ್ತೆ ಈ ಫಿಲ್ಮಲ್ಲಿ ಯಾಕೆ ಕರಿಮಣ್ಣನ್ನೇ ಇಟ್ಟಿದ್ದೀವಿ ಅಂದರೆ, ಅದೊಂದೇನೋ ಊರಿನ ಋಣ. ನಾನು ಈ ಕಡೆ ಇಲ್ಲಿ ಹುಟ್ಟಿ ಬೆಳೆದಿದ್ದು, ಇಲ್ಲಿನ ಮಾತುಕತೆಗಳು, ಆಮೇಲೆ ಒದೆದಿದ್ದು, ಬುದ್ಧಿ ಹೇಳಿದ್ದು ಎಲ್ಲವೂ ಇದೆ. ಓದು ಬರಹ ಕಲಿತು ಆಮೇಲೆ ಊರು ತಂದೆ ತಾಯಿಗಳಿಗೆ ಸಮಾನ ಆಗ್ತದೆ. ಇದು ಊರು ಬಿಟ್ಟವರು ಮತ್ತೆ ಮೂರು ಬಿಟ್ಟವರು ಕರ್ನಾಟಕ ಗಮನ. ಎಷ್ಟೋ ಜನ ಎಲ್ಲರಿಗೂ ಹಳ್ಳಿ ಕಾರಣದಿಂದ ಬಂದಿರ್ತೀವಿ, ಇಲ್ಲಿಂದ ಬೆಂಗಳೂರಿಗೆ ಹೋಗಿರ್ತೀವಿ. ಎಲ್ಲರಿಗೂ ಒಂದು ಊರು ಇರುತ್ತದೆ. ಆ ಊರನ್ನ ಬಿಟ್ಟು ಬಂದ ಮೇಲೆ ಪುನಃ ಹೋದಾಗ ಅಲ್ಲಿ ಸಾಕಷ್ಟು ಬದಲಾವಣೆಯಾಗಿರುತ್ತದೆ. ಆ ವಿಷಯ ಇಟ್ಟುಕೊಂಡು ಸಾಕಷ್ಟು ಮನರಂಜನೆಯ ಅಂಶಗಳೊಂದಿಗೆ ನಿರ್ದೇಶಕರು ಒಳ್ಳೆ ಕತೆ ಮಾಡಿದ್ದಾರೆ. ಇನ್ನು ಪ್ರಭುದೇವ ಅವರ ಜೊತೆ ಮೊದಲ ಬಾರಿಗೆ ನಟಿಸಿರುವುದು ಖುಷಿಯಾಗಿದೆ ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ. ಚಿತ್ರದ ಶೀರ್ಷಿಕೆ ಗೀತೆಯನ್ನ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ಆನಂದ್ ಆಡಿಯೋ ಮೂಲಕ ಬಿಡುಗಡೆಯಾಗಿರುವ ಡಿಗ್ ಡಿಗರಿ ಹಾಡಿಗೆ ಭಟ್ರ ಸಾಹಿತ್ಯವಿದ್ದು, ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ಅವರು ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಈ ಚಿತ್ರದಲ್ಲಿ ಶಿವಣ್ಣ ಜೊತೆ ನಾಯಕಿಯಾಗಿ ಪ್ರಿಯಾ ಆನಂದ್ ಹಾಗೂ ಪ್ರಭುದೇವ ಜೊತೆ ನಿಶ್ವಿಕಾ ನಾಯ್ಡು ಬಣ್ಣ ಹಚ್ಚಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಇವರಿಬ್ಬರ ಮಾರ್ಗದರ್ಶಕ ಕಳ್ಳನಾಗಿ ಕಾಣಿಸಿಕೊಂಡಿದ್ದಾರೆ. ಸಂತೋಷ್ ರೈ, ಪ್ರತಾಪ್ ಜಿ ಅವರ ಛಾಯಾಗ್ರಹಣ, ಭೂಷಣ್ ಅವರ ನೃತ್ಯ ನಿರ್ದೇಶನ, ಕೆಎಂ ಪ್ರಕಾಶ್ ಅವರ ಸಂಕಲನ ಈ ಚಿತ್ರಕ್ಕಿದೆ. ಎಲ್ಲ ಆತ್ಮೀಯ ಬಂಧುಗಳಿಗೆ ಮಹಾಮಹಿಮ ಆರುಣ ತಂದೆ, ನೀ ಅಡಿ ಇಟ್ಟ ಜಾಗವೆಲ್ಲ ಅಕ್ಷಯ ಸುಕ್ಷೇಮ ಸುಭಿಕ್ಷತೆ ಸುವರ್ಣ ನೆಲ. ಈ ಹುಬ್ಬಳ್ಳಿಗೆ ಏನಾದರೂ ನಾನು ಬಂದರೆ 2 ಜಾಗಕ್ಕೆ ತಪ್ಪದೇ ಹೋಗ್ತೀನಿ. ಯಾವುದು ಅಂತ ನಾನು ಮೊದಲಿಗೆ ಹೇಳ್ತೀನಿ, ಸಿದ್ಧಾರೂಢರು ಅವರ ದರ್ಶನ ಮಾಡಿದರೆ ಲೋಕ. ಇನ್ನೊಂದು ಸಂಗೀತ ಸಾಮ್ರಾಜ್ಞಿ ಗಂಗೂಬಾಯಿ ಹಾನ್ಗಲ್ ಅವ್ರ ಮನೆಗೆ ಖಂಡಿತ ಹೋಗ್ತೀವಿ. ಹಾಗಾಗಿ ಅದನ್ನು ಬಿಟ್ಟರೆ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ, ನಮ್ಮ ಕರ್ನಾಟಕ ದಮನಕ ಅನ್ನೋ ಒಂದು ಚಿತ್ರದ ಓಪನಿಂಗ್ಗಿಂತ ಮುಂಚೆ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮುತ್ತಣ್ಣವ್ರು ಹೇಳಿದ್ರು, ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಸಹಿತ ಯಾವ ಯುವಕರಿಗೂ ಕಮ್ಮಿ ಇಲ್ಲ. ಗೊತ್ತಾಯ್ತಾ? 62 ಸಂವತ್ಸರಗಳನ್ನ ಪೂರೈಸಿದ್ರು ಒಳ್ಳೆ ಕಾಲೇಜು ಹುಡುಗಂತ ನರ್ತನ ಮಾಡ್ತಾರೆ. ಹಂಗಾಗಿ ನಾಟ್ಯ ಪ್ರವೀಣನು ಹೌದು. ಸಾಲದಕ್ಕೆ ಅಣ್ಣವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂದ್ರೆ ರಾಜ್ಕುಮಾರ್ ಅನ್ನೋ ವಿಷಯ ನಿಮಗೆ ಗೊತ್ತಿದೆ. ಹಾಗಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. 2ನೇ ನಾಯಕ ನಟ ಅಂದ್ರೆ ಪ್ರಭುದೇವ ಅಪ್ಪಟ ಕನ್ನಡದ ಪ್ರತಿಭೆ. ಯಾಕೆಂದ್ರೆ ಅವರಪ್ಪ ಸುಂದರಲ್ಲ, ಅವರು ಡಾನ್ಸ್ ಮಾಸ್ಟರು, ನನ್ನ ಆತ್ಮೀಯ ಗೆಳೆಯರು. ನಮ್ಮ ಆರಂಭದ ದಿವಸಗಳಲ್ಲಿ ನಾವೆಲ್ಲ ಹೋಟೆಲ್ ಕಪಿಲಾದಲ್ಲಿ ತಂಗಿಸ್ತಾ ಇದ್ವಿ, ಆನಂದರಾವ್ ಸರ್ಕಲಲ್ಲಿ. ಹಾಗಾಗಿ ಅವರು, ಮಹಾದೇವಮ್ಮ ಅವರು, ಆ ದಂಪತಿಗಳಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಲ್ಲಿ ಮೊದಲನೆಯವರು ಬಸವರಾಜ, 2ನೇವನೇ ಪ್ರಭುದೇವ, 3ನೇವರು ನಾಗೇಂದ್ರ ಅಂತ. ಈ ಪ್ರಭುದೇವ ತಾತನ ಮನೆಯಲ್ಲಿ ಅಂದ್ರೆ ಮೂಗೂರಲ್ಲಿ ಬೆಳೆದಿದ್ದು, ಹೆಚ್ಚು ಗೆಳೆಯರನ್ನ ಸಂಪಾದಿಸಿದ್ದು. ಒಂದು ಅಪ್ಪಟ ಕನ್ನಡದ ಪ್ರತಿಭೆ ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ, ಅವರು ಹಿಂದಿ ಚಿತ್ರಕ್ಕೆ ಹೋಗಿ ದೊಡ್ಡ ದೊಡ್ಡ ಸ್ಟಾರ್ ಮಾಡುವಂಥದ್ದು. ಹಂಗಾಗಿ ಅವರು ಈ ಪಾತ್ರದಲ್ಲಿ ಅಭಿನಯಿಸಿದರೆ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕತೆಗೆ ಒತ್ತು ಕೊಟ್ಟಿದ್ದಾರೆ ಭಟ್ರು. ಏಕೆಂದ್ರೆ ಭಟ್ರು ಮಾತು ಕಮ್ಮಿ, ಪೆನ್ನು ಜಾಸ್ತಿ,
ತುಂಬಾ ಶಾರ್ಪ್ ಆಗಿರುತ್ತೆ, ಬಂದ್ರೆ ಮನ ಮುಟ್ಟಂಗಿರುತ್ತೆ. ಮೊದಲನೇದಾಗಿ ನಿಮಗೆ ಮನಬಿಚ್ಚಿ ಹೇಳಬೇಕು ಅಂತಂದ್ರೆ ಅಪ್ಪಟ ಉತ್ತರ ಕರ್ನಾಟಕದ ಸೊಗಡು, ಈ ಕರಿ ಮಣ್ಣಿನ ಭೂಮಿ, ಕರುನಾಡು ಭೂಮಿ ಇದೆಯಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಗಂಡು ಮೆಟ್ಟಿನ ನಾಡು, ಗಂಡು ಮೆಟ್ಟಿನ ನಾಡು ಅಂತ ಕರಿತೀವಿ ಉತ್ತರ ಕರ್ನಾಟಕದ. ಯಾಕೆಂದ್ರೆ ಪ್ರೀತಿ ಅಂದ್ರೆ ಎಕ್ಸ್ಟ್ರೀಮ್. ಯಾಕೆಂದ್ರೆ ತಾನು ಬರಕ್ಕಾಗಲೇ ಇರೋ ದೇವರು ತನ್ನ ತಾಯಿ ಕಳಿಸ ಅನ್ನೋ ಒಂದು ಗಾದೆ ಮಾತಿದೆ. ಹಂಗಾಗಿ 100 ಲಕ್ಷ ತಾಯಿಂದಿರ ಪ್ರೀತಿಯನ್ನ ಉತ್ತರ ಕರ್ನಾಟಕದ ಹೃದಯವಂತ ಜನ ಕೊಡಬಲ್ಲರು ಅನ್ನೋ ಉದ್ದೇಶದಿಂದ ನಾವಿಲ್ಲಿಗೆ ಬಂದಿದ್ದೀವಿ. ಬಹಳ ಮುಖ್ಯವಾಗಿ ಮಣ್ಣಿನ ಸೊಗಡಿದೆ, ಮಣ್ಣಿನ ವಾಸನೆ ಇದೆ. ಈ ಕತೆ ಹೆಚ್ಚು ಕಮ್ಮಿ ಅಂತ ಅನ್ನೋದಕ್ಕಿಂತ 80 ಭಾಗ ಉತ್ತರ ಕರ್ನಾಟಕದ್ದೇನೆ. ಹಂಗಾಗಿ ನೀವು ದಯವಿಟ್ಟು ಅದನ್ನು ನೋಡಬೇಕು. ಸಾಲದಕ್ಕೆ ಎಲ್ಲ ಹೊಸ ಪ್ರತಿಭೆಗಳು ಉತ್ತರ ಕರ್ನಾಟಕದ ಕಡಿಮೆ ಅಂದ್ರೆ ಒಂದು 40ರಿಂದ 50% ಉತ್ತರ ಕರ್ನಾಟಕದ ಹಾಡುಗಾರಿಕೆ ಇರ್ಬೋದು, ಅಭಿನಯ ಇರ್ಬೋದು, ಹೊಸ ತಂತ್ರಜ್ಞಾನರಾಗಿರ್ಬೋದು, ಎಲ್ಲದನ್ನು ಭಟ್ರು ತಗೊಂಡ್ಬಂದು ಒಟ್ಟಾಗಿ ಇದನ್ನ ಸೇರಿಸಿ ಒಂದು ಚೊಕ್ಕಟವಾದ ಚಿತ್ರ ಮಾಡಿ ಅದನ್ನ ನಿಮ್ಗೆ ಅರ್ಪಿಸ್ತಾ ಇದ್ದಾರೆ. ಏಕೆಂತಂದ್ರೆ